ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಜ್ಯೋತಿಕುಮಾರ್ ಆಚಾರ್ಯ, ಕರುನಾಡ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ಇವತ್ತು ಆಗಸ್ಟ್ 13 ಏನಿವತ್ತು ದಿನ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಈಗಾಗಲೇ ವಾಟಾಳ್ ಸಾಹೇಬರು ಕರೆ ಕೊಟ್ಟಿದ್ರು ಅಖಂಡ ಕರ್ನಾಟಕ ಬಂದ್ ಮಾಡ್ಬೇಕಂತೇಳಿ. ಯಾಕಂತ ಹೇಳಿದ್ರೆ ಕಾವೇರಿ ನೀರನ್ನ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತೇಳಿ ವಿಚಾರವಾಗಿ ಸಭೆ ತಗೊಂಡಿದ್ರು. ಸಭೆ ತಗೊಂಡಾದ್ಮೇಲೆ ಇವತ್ತಿನ ದಿನ ಬಂದ್ ಹೇಳಿದ್ರು, ಬಂದ್ ಅಂತ ಹೇಳಿದ್ದಾರೆ. ಈ ಒಂದು ಬಂದ್ಗೆ ನಮ್ಮ ಕರುನಾಡ ಹಿತರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದೀವಿ. ಈಗಾಗಲೇ ನಾವು ಓಫರಂ ಬಳಿ ಮಾಡಬೇಕು ಅಂದಾಗ ನೋಡಿ, ನೆನೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಹೋರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯಿಂದ. ನಾವು ಕಾನೂನನ್ನ ಗೌರವಿಸಬೇಕು, ಆದ್ರೂ ಸಹ ಎಲ್ಲೋ ಒಂದ್ ಕಡೆ ನಮಗೆ ಹೋರಾಟಗಾರರಿಗೆ ಹೋರಾಟ ಮಾಡೋಂಥ ಹಕ್ಕು ಸಹ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ತುಂಬಾ ನೋವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೀರು ತುಂಬಾ ಎಲ್ರಿಗೂ ಅಮೂಲ್ಯವಾದದ್ದು. ಏನು ಈ ಕಾನೂನು ಪ್ರಕಾರವಾಗಿ ನಮ್ಗೇನು ನೋಟಿಸ್ ಕೊಟ್ಟಿದಾರೋ ಎಲ್ರಿಗೂ ಬೇಕು ನೀರು ಅತಿ ಅಮೂಲ್ಯವಾದ ಅಂತ ಒಂದು ವಿಚಾರಕ್ಕೆ ನಾವು ಹೋರಾಟ ಮಾಡೋದಕ್ಕೆ ಸರ್ಕಾರ ಇವತ್ತು ನಮ್ಮನ್ನ ತಡೆ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತೇನು ನಮ್ಮ ಕಚೇರಿ ಬಳಿ ಎಲ್ಲರೂ ಸಹ ಹೋರಾಟಗಾರರು ಸೇರಿದ್ದೀವಿ. ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಫ್ರೀಡಂ ಪಾರ್ಕ್ ಹೊರಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಸರ್, ಈಗ ಸಾಕಷ್ಟು ಜನ ಇದಕ್ಕೆ ಪ್ರತಿಭಟನೆಗೆ ಸಹಕಾರ ಕೊಡ್ತಾ ಇಲ್ಲ, ಯಾಕಂದ್ರೆ ತಮ್ಮ ಸಂಘಟನೆಗಳಲ್ಲಿ ಸುಮಾರಷ್ಟು ಸಂಘಟನೆಗಳು ಕೊಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಸರ್? ಈ ವಿಚಾರವಾಗಿ ಕೆಲವೊಂದು ಕಡೆ ಇದು ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಬೇರೆಯವ್ರಿಗಿರೋಂಥ ಒಗ್ಗಟ್ಟು ನಮ್ಮ ರಾಜ್ಯದಲ್ಲಿ ನಾವೇ ಕಳ್ಕೊಳ್ತಾ ಇದ್ದೀವಿ. ಇದು ನೀರು ಎಲ್ರಿಗೂ ಬೇಕಾದದ್ದು, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಹೋರಾಟ ಮಾಡಬೇಕಂತ ಈ ನಿಟ್ಟಿನಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಈಗ ಸಿನಿಮಾ ನಟರಾಗಿರ್ಬೋದು, ರಾಜಕೀಯ ನಟರಾಗಿರ್ಬೋದು, ಸಚಿವರಾಗಿರ್ಬೋದು, ಇದಕ್ಕೆಲ್ಲ ಸಹಕಾರ ಕೊಡಬೇಕಲ್ಲ, ಯಾಕೆ ಸರ್? ನಮ್ಮ ರಾಜ್ಯದ ಸಚಿವರು ಈ ಒಂದು ವಿಚಾರದಲ್ಲಿ ಮೇಕೆದಾಟು ಯೋಜನೆ ಆಗಿರ್ಬೋದು, ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವಂತ ವಿಚಾರ ಆಗಿರ್ಬೋದು, ಇದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇವರಿಗೆ ಅವ್ರದೇ ಆದಂತಹ ಸ್ಥಾನಮಾನಗಳಿಗೆ ಹೋರಾಡ್ತಾ ಇದ್ದಾರೆ ವಿನಃ ನಮ್ಮ ನಾಡು ನುಡಿ ನೆಲಜಲ ಭಾಷೆ ವಿಚಾರವಾಗಿ, ಕಾವೇರಿ ನೀರು ವಿಚಾರವಾಗಿ ಅವ್ರು ಯಾವುದೋ ತರ ಧ್ವನಿ ಎತ್ತಾ ಇಲ್ಲ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮವರು ವಿಫಲರಾಗಿದ್ದಾರೆ. ಮತ್ತೆ ಚಲನಚಿತ್ರ ನಟರು ಅಷ್ಟೇ. ಈಗಾಗಲೇ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ವಿಚಾರ ಆಗಿರ್ಬೋದು, ಕನ್ನಡ ನಾಡು ನುಡಿ ಜಲಭಾಷೆ ವಿಚಾರವಾಗಿ ಬಂದಾಗ ಮೊದಲು ನಿಂತ್ಕೊಳ್ತಾ ಇದ್ರು. ಅಂತ ಹಿರಿಯ ನಟರಿದ್ರು. ಬಟ್ ಈಗಿನ ವಿಚಾರದಲ್ಲಿ ಯಾರು ಬರ್ತಾ ಇಲ್ಲ. ಇದು ತುಂಬಾ ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ ಎಲ್ಲರೂ ಬರಬೇಕು, ನಮ್ಮ ರಾಜ್ಯದ ವಿಚಾರ ಅಂತ ಹೇಳಿದಾಗ ಎಲ್ಲರೂ ಧ್ವನಿ ಎತ್ತಬೇಕು, ಎಲ್ಲರೂ ಕೈ ಜೋಡಿಸಬೇಕು. ಸರ್, ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಹ ಸಾಯಂತ ಪರಿಸ್ಥಿತಿ ಬರ್ತದೆ. ನಾವು ವ್ಯವಸಾಯಕ್ಕಲ್ಲ, ಕುಡಿಯಕ್ಕೆ ಕೇಳ್ತಾ ಇದ್ದೀರಿ. ಆ ಕುಡಿಯಕ್ಕೂ ಸಹ ನಮಗೆ ನೀರಿಲ್ಲ ಅಂತ ಪರಿಸ್ಥಿತಿ. ಈಗಾಗಲೇ ಈಗ ಮತ್ತೆ ಆದೇಶ ಆಗಿದೆ. ಈಗ ಹೋರಾಟ ಕೈ ಬಿಡಬೇಕು ಅನ್ನೋ ಮಟ್ಟದಲ್ಲಿತ್ತು. ಆದ್ರೆ ನಿನ್ನೆ ಮತ್ತೆ ಸಭೆಯಲ್ಲಿ ಏನು ನಮ್ಮ ಕಾವೇರಿ ನಿಯಂತ್ರಣ ಮಂಡಳಿಯವರು, ಆ ಮಂಡಳಿಯ ಸಮಿತಿ ಬಂದ್ಬಿಟ್ಟು ಈಗ ಮತ್ತೆ 12,000 ಕ್ಯೂಸೆಕ್ ಡೈಲಿ ಬಿಡಬೇಕು ಅಂತೇಳಿ ಒಂದು ಆದೇಶ ಹೊರತುಪಡಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಜನ ನಾವು ವಲಸೆ ಹೋಗಬೇಕಾಗುತ್ತೆ, ಬೇರೆ ಜಾಗದಲ್ಲಿ ವಲಸೆ ಹೋಗಬೇಕಾಗುತ್ತೆ. ನಮಗಂತೂ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಹೆಂಗೆ ಸರ್ ಬದುಕಬೇಕು ನಾವು? ಸರ್, ಸರ್ಕಾರ ಕಾನೂನು ಬೆಂಬಲ ಕೊಡ್ತಾ ಇಲ್ಲ ಹೋರಾಟಗಾರರಿಗೆ. ಯಾಕಂತ ಹೇಳಿದ್ರೆ ನಾವು ಮೂಲಭೂತ ಸೌಕರ್ಯಗಳು ಒಂದಾದಂತ ನೀರಿಗೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇದು ಹೋರಾಟ ನಮ್ಮ ಹಕ್ಕು. ನಾವು ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಹೋರಾಟ ಮಾಡೋದಕ್ಕೂ ಸರ್ಕಾರ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದು ತುಂಬಾ ನೋವಿನ ಸಂಗತಿ ಸರ್. ಇದೇ ರೀತಿ ಆದ್ರೆ ನಾವು ಸರ್ಕಾರ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗ್ತಾ ಇದೀವಿ ಸರ್.